ಮೊನ್ನೆ ಸೈಫ್ ಅಲಿ ಖಾನ್ ಮನೆಗೆ ಆಗಂತಕನೊಬ್ಬ ನುಗ್ಗಿದ್ದ. ಈಗ ಶಾರುಖ್ ಖಾನ್ ಮನೆಗೆ ನುಗ್ಗಿದ ಅಪರಿಚಿತ ಎನ್ನುವಂತ ಚರ್ಚೆಗಳು ಶುರುವಾಗಿದೆ. ಸೈಫ್ ಮನೆ ದಾಳಿ ಬಳಿಕ ಮುನ್ನೆಲೆಗೆ ಬಂದ ಶಾರುಖ್ ಏಕಾಏಕಿ ಮನೆಗೆ ನುಗ್ಗಿದ್ದಾನೆ ಎಂದ ಕಿಂಗ್ ಖಾನ್. ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆಯೇ ನುಗ್ಗಿದ್ದ ಒಬ್ಬ ಆಗಂತಕ. ಸೈಫ್ ಅಲಿ ಖಾನ್ ಮನೆ ಮೇಲೆ ಒಬ್ಬ ಅಪರಿಚಿತ ನುಗ್ಗಿ ಸೈಫ್ ಅಲಿ ಖಾನ್ ಹೊಟ್ಟೆ ಭಾಗಕ್ಕೆ ಯದ್ವಾ ತದ್ವಾ ಚಾಕು ಇರಿದಿದ್ದ. ಅದಾದ ನಂತರ ಸೈಫ್ ಅಲಿ ಖಾನ್ ಮನೆಗೆ ದಾಳಿ ಮಾಡಿದ್ದವನನ್ನ ಬಂಧಿಸಲಾಗಿತ್ತು. ಈಗ ಶಾರುಖ್ ಖಾನ್ ಮನೆಗೆ ಯಾರು ನುಗ್ಗಿದ್ರು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಿ. ಆದರೆ ಶಾರುಖ್ ಮನೆಗೆ ಯಾರು ಕಳ್ಳತನ ಮಾಡೋದಕ್ಕೆ ನುಗ್ಲಿಲ್ಲ. ಇದು ಇವತ್ತು ನಿನ್ನೆ ಆಗಿರ್ತಕ್ಕಂತಹ ಘಟನೆನೂ ಅಲ್ಲ, ತುಂಬಾ ವರ್ಷಗಳಾಗಿದೆ. ಕಪಿಲ್ ಶರ್ಮಾ ನಡೆಸುವಂತಹ ಕಾಮಿಡಿ ಶೋನಲ್ಲಿ ಶಾರುಖ್ ಖಾನ್ ಭಾಗವಹಿಸಿದ್ರು. ಆ ಸಂದರ್ಭ ನಮ್ಮ ಮನೆಯಲ್ಲಿ ಪಾರ್ಟಿ ಇತ್ತು, ಆ ಪಾರ್ಟಿಗೆ ಸಾಕಷ್ಟು ಪತ್ರಕರ್ತರನ್ನು ನಾವು ಆಹ್ವಾನಿಸಿದ್ವಿ, ಸಾಕಷ್ಟು ಅಭಿಮಾನಿಗಳು ಕೂಡ ಬಂದು ಹೋಗ್ತಾರೆ. ಈ ಬಕ್ರೀದು ರಂಜಾನ್ ಸಂದರ್ಭ ಶಾರುಖ್ ಮನೆ ಮುಂದೆ ತುಂಬಾ ಜನ ಸೇರ್ತಾರೆ. ಶಾರುಖ್ ಖಾನ್ನ ನೋಡಬೇಕು, ಈದ್ ಸಂಭ್ರಮದಲ್ಲಿ ಹೆಂಗಿರ್ತಾರೆ ಅದು ಕುತೂಹಲ. ಶಾರುಖ್ ಮನೆ ಮುಂದೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಅಲ್ಲಿ ಶಾರುಖ್ ಖಾನ್ ಸ್ನಾನ ಮಾಡ್ತಾರೆ. ಸಾಕಷ್ಟು ಅಭಿಮಾನಿಗಳಿಗೆ ಆಸೆ ಇರ್ತವೆ, ಶಾರುಖ್ ಥರ ತಲೆ ಬಾಚಬೇಕು, ಶಾರುಖ್ ಖಾನ್ ಥರ ಕೋಟು ಧರಿಸ್ಬೇಕು, ಶಾರುಖ್ ಖಾನ್ ಥರ ಟಕ್ಕಿನ್ ಮಾಡಬೇಕು, ಶಾರುಖ್ ಖಾನ್ ಧರಿಸೋ ಪ್ಯಾಂಟ್ ಥರ ನಂದು ಇರಬೇಕು, ಶಾರುಖ್ ಖಾನ್ ನಡೆಯೋ ಥರ ನಾನು ನಡಿಬೇಕು, ಶಾರುಖ್ ಖಾನ್ ಹಾಡೋ ಥರ ನಾನು ಹಾಡಬೇಕು, ಇನ್ನು ಬೇರಿನ್ನೇನೇನು ಮಾಡ್ತಾರೋ ಅದನ್ನು ನಾನು ಮಾಡಬೇಕು ಅಂದರೆ ಕಷ್ಟ. ಆದರೆ ಶಾರುಖ್ ಖಾನ್ ಅನುಸರಿಸುವ ಅನುಕರಣೆ ಮಾಡುವ ಸಾಕಷ್ಟು ಜನ ಇದ್ದಾರೆ. ಹಾಗೆ ಶಾರುಖ್ ಖಾನ್ಗೆ ಅತ್ಯಂತ ಪ್ರಿಯವಾದ ಸ್ವಿಮ್ಮಿಂಗ್ ಪೂಲ್ ಕೂಡ ಶಾರುಖ್ ಖಾನ್ ಮನೆ ಒಳಗೆ ಇದೆ. ಮನ್ನತ್ ಮನೆಯ ಒಳಗಡೆ ಇದೆ. ಸೊ ಇಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ, ಶಾರುಖ್ ಖಾನ್ ಮನೆಗೆ ಯಾರು ನುಗ್ಗಿದ್ರು? ಶಾರುಖ್ ಖಾನ್ ಮನೆಗೆ ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿದಂತೆ ಯಾರಾದರೂ ನುಗ್ಗಿದ್ರಾ? ಎಸ್, ಈ ಬಗ್ಗೆ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಕೂಡ ಇದ್ದಾವೆ. ಹಾಗಾದರೆ ಶಾರುಖ್ ಮನೆಗೆ ನುಗ್ಗಿದವರು ಯಾರು? ಶಾರುಖ್ ಮನೆಯ ಅಂಗಳದಲ್ಲಿದ್ದ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ನಾನ ಮಾಡಿದ್ದಾನೆ. ಅಚ್ಚರಿ ಏನಂದ್ರೆ ಅಷ್ಟು ಬಿಗಿ ಭದ್ರತೆ ಇದ್ರೂ ಕೂಡ ಹೇಗೆ ಬಂದ ಅನ್ನೋದು. ಸ್ನಾನ ಮುಗಿಸಿ ಅವನೇ ತಂದಿದ್ದ ಟವಲ್ನಲ್ಲಿ ತಲೆ ಒರೆಸ್ಕೊಂಡಿದ್ದಾನೆ. ಅಯ್ಯೋ ಭಗವಂತ. ಕೊನೆಗೆ ಭದ್ರತಾ ಸಿಬ್ಬಂದಿ ಆತನನ್ನ ತಡೆದಾಗ ಅಭಿಮಾನಿ ಬಾಯ್ಬಿಟ್ಟ. ಶಾರುಖ್ ಸ್ನಾನ ಮಾಡಿದ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ನಾನ ಮಾಡೋ ಆಸೆ ನನಗಿತ್ತು, ಬಹಿರಂಗಪಡಿಸಿದ್ದಾನೆ. ಕೊನೆಗೆ ಆತನನ್ನು ವಾಪಸ್ ಕಳಿಸಿಕೊಟ್ಟಿದ್ದಾರೆ ಎನ್ನಲಾಗಿದೆ. ನೋಡಿ, ಇದು ಇವತ್ತು ನಿನ್ನೆ ಆಗಿರ್ತಕ್ಕಂತಹ ಘಟನೆಯಲ್ಲ, ಬಹಳ ವರ್ಷದ ಹಿಂದೆ ನಡೆದಿರ್ತಕ್ಕಂತಹ ಘಟನೆ. ಕಪಿಲ್ ಶರ್ಮಾರ ಕಾಮಿಡಿ ಶೋನಲ್ಲಿ ಶಾರುಖ್ ಭಾಗವಹಿಸ್ತಾರೆ. ಆಗ ಅಭಿಮಾನಿಗಳ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ನನ್ನ ಮನೆಗೂ ಅಭಿಮಾನಿಯೊಬ್ಬ ಬಂದಿದ್ದಾರೆ, ಸ್ನಾನ ಮಾಡ್ಕೊಂಡು ಹೋಗಿದ್ದ ನನ್ನ ಸ್ವಿಮ್ಮಿಂಗ್ ಪೂಲಲ್ಲಿ ಅಂತ ಬಹಳ ಅಚ್ಚರಿಯಿಂದ ಹೇಳ್ಕೊಂಡಿದ್ದಾರೆ. ಅದರಲ್ಲಿ ಅಚ್ಚರಿ ಏನಂತ ಹೇಳಿದ್ರೆ ಅಷ್ಟು ಬಿಗಿ ಭದ್ರತೆ ಇದೆ ಶಾರುಖ್ ಮನೆಗೆ. ಹಾಗಿದ್ರೂ ಕೂಡ ಅದು ಪಾರ್ಟಿ, ಬರ್ತ್ಡೇ ಪಾರ್ಟಿ. ಅವತ್ತು ಸಾಕಷ್ಟು ಪತ್ರಕರ್ತರು ಬಂದಿದ್ರು. ಪತ್ರಕರ್ತರಿಗೆ ಮಾತ್ರ ಅಲೌಡ್ ಇತ್ತು, ಅಭಿಮಾನಿಗಳಿಗೆ ಯಾರಿಗೂ ಕೂಡ ಬರೋ ಅವಕಾಶ ಇರಲಿಲ್ಲ. ಆದರೂ ಕೂಡ ಅವನು ಒಳಗೆ ಬಂದು ಶಾರುಖ್ ಖಾನ್ನ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ನಾನ ಮಾಡ್ಕೊಂಡು ಅವನೇ ತಂದಿರೋ ಟವಲ್ನಲ್ಲಿ ತಲೆ ಒರೆಸ್ಕೊಂಡು ಹೋಗೋನಂತೆ. ಅದಾದ ಮೇಲೆ ಭದ್ರತಾ ಸಿಬ್ಬಂದಿಗಳು ತಡೆದಿದ್ದಾರೆ. ಏನು ಅಂತ ಕೇಳಿದಾಗ ಶಾರುಖ್ ಸ್ನಾನ ಮಾಡಿದ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನಾನು ಸ್ನಾನ ಮಾಡಬೇಕು ಅನ್ನೋ ಆಸೆ ತುಂಬ ವರ್ಷಗಳಿಂದ ಇಟ್ಕೊಂಡಿದ್ದೆ, ಇವತ್ತು ಈಡೇರಿಸ್ಕೊಂಡೆ ಅಂಥೇಳಿ ಕಡುಕೊಂಡು ಹೋದ್ನಂತೆ. ಸೊ ಇದು ಶಾರುಖ್ ಮನೆಯ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಅಪರಿಚಿತನೊಬ್ಬ ಬಂದು ಸ್ನಾನ ಮಾಡ್ಕೊಂಡು ಹೋದಂತಹ ಕಥೆ.